ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಮತ್ತು ದೇಶದಲ್ಲಿ RSS ನ ಬ್ಯಾನ್ ಮಾಡ್ಬಿಡಬೇಕು ಅನ್ನುವಂತ ಹುನ್ನಾರ ನಡೆದಿದೆಯಾ ಕಾಂಗ್ರೆಸ್ ಪಾಳಿಯದಲ್ಲಿ ಅನ್ನೋ ಪ್ರಶ್ನೆಗೆ ಬುನಾದಿ ಹಾಕ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು. ಗೊತ್ತಿಲ್ಲಪ್ಪ, ಪ್ರಿಯಾಂಕ್ ಖರ್ಗೆ ಅವರ ವೈಯಕ್ತಿಕ ನಿಲುವು ನಿರ್ಧಾರಗಳ ಇಡೀ ಪಕ್ಷದ ನಿರ್ಧಾರ ಕೂಡ ಹಂಗೆ ಇದೆಯಾ ಅನ್ನೋದು ಪ್ರಶ್ನೆ. ಬಟ್ ಏನೇ ಹೇಳಿ ರಾಜ್ಯ ಸರ್ಕಾರಕ್ಕಂತೂ ಅಥಾರಿಟಿ ಇಲ್ಲ ಬ್ಯಾನ್ ಮಾಡಬೇಕು ಅನ್ನೋದು. ಬಟ್ ಇವರು ಶಿಫಾರಸ್ ಮಾಡಬಹುದು, ಕೇಂದ್ರಕ್ಕೆ ಅಧಿಕಾರ ಇರೋದು ಯಾವುದೋ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಅಂದ್ರೂ ಕೂಡ. ಸೊ ಆ ಕೆಲಸಗಳು ಆಗತ್ತಾ ಅನ್ನೋದು ಪ್ರಶ್ನೆ. ವಾಸ್ತವವಾಗಿ ಯೋಚನೆ ಮಾಡಿದ್ರೆ ಹಂಗಿದೆಯಾ ಪರಿಸ್ಥಿತಿ ಅಂತ. ಮತ್ತೆ ಯಾವತ್ತೂ ಕೂಡ RSS ಬ್ಯಾನೇ ಆಗಿಲ್ವೇನ್ರಿ ದೇಶದಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ಇತಿಹಾಸವನ್ನ ಓದಿದಾಗ 3 ಬಾರಿ RSS ಬ್ಯಾನ್ ಆಗಿದೆಯಂತೆ. ಒಂದು ಗಾಂಧೀಜಿಯವರ ಹತ್ಯೆ ಆದಾಗ, ಮತ್ತೊಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲೆಲ್ಲ RSS ಬ್ಯಾನ್ ಆಗಿದೆ. ಆಗ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ರಾಜೇಂದ್ರ ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ದೇಶದ ಕಾನೂನಿಗೆ ನೀವು ಬೆಲೆ ಕೊಡ್ತೀರಿ, ಇದ್ರ ಅಂಡರಲ್ಲಿ ನಾವು ಬದುಕ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಗೌರವ ಕೊಡಬೇಕು. ನೀವು ಒಂದು ಸಂಘಟನೆನೋ NGOನೋ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ರಿಜಿಸ್ಟರ್ ಮಾಡಿ. ದುಡ್ಡೆಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ತೋರಿಸ್ಬೇಕಲ್ಲ, ಯಾಕೆ ತೋರಿಸ್ತಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪೇನಿದೆ ಇದರಲ್ಲಿ ಅಂತ. ಇಲ್ಲ, ಈಗ ಕಾಂಗ್ರೆಸ್ ವಕ್ತಾರರು ಹೇಳಿರೋ ಪ್ರಕಾರ ಈಗ ಬೇರೆ ಬೇರೆ ದೇಶಗಳಲ್ಲಿ ಈಗ ಏನು ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂತ ಏನಾದರೂ ಆಗಿದ್ದು ಅಲ್ಲಿ ಅವರು ಲೆಕ್ಕಪತ್ರಗಳು ಕೊಡೋದಾದ್ರೆ ಇಲ್ಲೂ ಕೊಡಬೇಕಾಗುತ್ತೆ. ಲಾ ಈಸ್ ದ ಸೇಮ್ ಅಫ್ಕೋರ್ಸ್. ನೀವು NGO ಅನ್ನೋದಾದ್ರೆ NGO ಹ್ಯಾಸ್ ಇಟ್ಸ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಇದೆ, ಅದ್ರ ಕೆಳಗಡೆ ಬರುತ್ತೆ. ನೀವು ಸಂಘಟನೆ ಅನ್ನೋದಾದರೆ ಸಂಘಟನೆಗಳಿಗೂ ಕೂಡ ಟ್ರಸ್ಟ್ ಆ್ಯಕ್ಟ್ ಇದೆ, ಮತ್ತು ಬೇರೆ ಬೇರೆ ಎಲ್ಲ ಇದಿದೆ. ಅಥವಾ ಒಂದು ಆರ್ಗನೈಸೇಷನ್ ಅನ್ನೋದಾದರೆ ಒಂದು ಲೇಬರ್ ಆ್ಯಕ್ಟ್ ಬರುತ್ತೆ. ಲೇಬರ್ ದೇಶದಲ್ಲಿ ಕಾನೂನುಗಳಿದೆ ಮೇಡಮ್. ಆಗಲೇ ಅವ್ರು ಹೇಳಿದಾಗೆ 1927 ಇಸ್ ಡಿಫರೆಂಟ್. ಈಗ 1952 ಅಫ್ಕೋರ್ಸ್ ಎಲ್ಲರೂ ಸಂವಿಧಾನವನ್ನು ನಾವು ಬಹಳ ಗೌರವವಾಗಿ ನೋಡಬೇಕು. ಇಟ್ ಇಸ್ ಮ್ಯಾಂಡೇಟ್ರಿ. ಅದ್ರ ಪ್ರಕಾರ ನಾವು ನಡೆಯೋದಾದರೆ ಅದು ಎಲ್ಲ ಕ್ರಮಬದ್ಧವಾಗಿರಬೇಕು. ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವರು ಹಾಕಿರ್ತಕ್ಕಂಥ 8 ಪ್ರಶ್ನೆಗಳು ಏನಿದೆ, ಇಟ್ ಈಸ್ ಪ್ಯೂರ್ಲಿ ಇಟ್ ಈಸ್ ಸಬ್ಜೆಕ್ಟೆಡ್ ಫಾರ್ ದ ಲಾ ಆ್ಯಂಡ್ ಪ್ರೊಸೀಜರಲ್ ಲಾ ಆಫ್ ದ ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ನೆಲದ ಕಾನೂನುಗಳಿಗೆ ಅನುಗುಣವಾಗಿ, ಈ ನೆಲದ ಕಾಯ್ದೆಗಳಿಗೆ ಅಫ್ಕೋರ್ಸ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಅಮಿತ್ ಶಾ ಅವರು ಪತ್ರ ಬರೆದಿದ್ದಾರೆ ಅನ್ನೋದು ಕೂಡ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ಮಧ್ಯೆ ಅವರು ಏನೀಗ ಮೋಹನ್ ಭಾಗವತ್ ಅವರು ಹೇಳಿದ್ರು, ನೋ, ಹಿಂದೂ ಧರ್ಮ ಎಲ್ಲಾದರೂ ಇದು ರಿಜಿಸ್ಟರ್ ಆಗಿದೆಯಾ? ಅಗೈನ್ ಇಟ್ ಈಸ್ ಅನ್ ಇಶ್ಯೂ. ನನ್ನ ಪ್ರಕಾರ ಇಟ್ ಈಸ್ ಅ ಲೀಗಲ್ ಇಶ್ಯೂ. ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ. ಸೊ ಎರಡನೇ ಕ್ವಶನ್, ವಿ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಎನಿ ಫಂಡ್, ದಟ್ ಈಸ್ ಆಲ್ಸೋ ಅನ್ ಇಶ್ಯೂ ನಂಬರ್ 2. ಇವೆಲ್ಲ ಇವತ್ತು ಎಲ್ಲಿ ತೀರ್ಮಾನ ಆಗಬೇಕಾಗಿದೆ ಮೇಡಮ್? ಜನರ ಮುಂದೆಯೋ ಅಥವಾ ಕೋರ್ಟುಗಳ ಮುಂದೆಯೋ ಸುಪ್ರೀಂ ಕೋರ್ಟಿನ ಮುಂದೆಯೋ ಏನು ಅಂತಕ್ಕಂಥದ್ದು. ಅದಕ್ಕೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಹಿ ಹ್ಯಾಸ್ ಓಪನ್ ದ ಫ್ಲಡ್ ಗೇಟ್ಸ್. ಇದು ದೊಡ್ಡದ ಆವತ್ತು ಮಾಡಬೇಕಾಗಿದ್ದಂತಹ ಕೆಲಸವನ್ನು, ನೆಹರು ಸರ್ಕಾರದ ಇದ್ದಂತಹ ಸಮಯದಲ್ಲಿ ಮಾಡಬೇಕಾಗಿದ್ದ ಕೆಲಸವನ್ನು ಪ್ರಿಯಾಂಕಾ ಖರ್ಗೆ ಇವತ್ತು ಎತ್ತಿದ್ದಾರೆ. ಎತ್ತಬಾರ್ದು ಅಂತಕ್ಕಂಥದ್ದಲ್ಲ. ಇಟ್ ಇಸ್ ಪಕ್ಕ ಲೀಗಲ್ ಇಶ್ಯೂ. ಅದು ಸೆಟ್ಲ್ ಆಗಬೇಕಲ್ಲ. ಇಟ್ ಹ್ಯಾಸ್ ಟು ಬಿ ಸೆಟಲ್ಡ್ ಅಲ್ವಾ? ಆಂಬಿಗ್ಯೂಟಿ ಇದೆ. ದೇರ್ ಆರ್ ಸೋ ಮೆನಿ ಆಂಬಿಗ್ಯೂಟೀಸ್. ಅಫ್ಕೋರ್ಸ್ ಐ ಡು ನಾಟ್ ನೋ ಸರ್. ಇವರು ಹೇಳಿದ್ರು ಈಗ ಆರ್ಗನೈಸೇಷನ್ ಸಂಪೂರ್ಣ ಸ್ಟಡಿ ಆಗಬೇಕು. ನಿಜ. ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂದರೆ ಅದರ ಡೆಫಿನೇಷನ್ ಏನು? ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಅಂತ ಹೇಳಿದ್ರೆ ವಾಟ್ ಆರ್ ದ ಡೈಮೆನ್ಷನ್ಸ್? ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಈ ಕಾನೂನು ವ್ಯಾಪ್ತಿಗೆ ಒಳಪಡುತ್ತದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಹೌದು. ಅಂತ ಹೇಳಿದ್ರೆ ಜನರಿಗೆ ಈಗ ನಿಮ್ಮ ನಡುವೆ ಡಿಸ್ಪ್ಯೂಟ್ ಬಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಕೋರ್ಟ್ ಆಫ್ ಲಾ ಇಸ್ ದ ಓನ್ಲಿ ಆಪ್ಷನ್. ನೌ ದ ಡಿಸ್ಪ್ಯೂಟ್ ಅರೈಸ್ಡ್ ಬೈ ಪ್ರಿಯಾಂಕಾ ಖರ್ಗೆ, ದಿ ಸೆಕೆಂಡ್ ಪಾರ್ಟಿ ರೆಸ್ಪಾಂಡೆಂಟ್ ಸೈಡ್ ಇಸ್ ದೇರ್. ಹೂ ಹ್ಯಾಸ್ ಟು ಡಿಸೈಡ್? ಆಯ್ತು, ಇದ್ರ ಈಗ ಜಗಳ ಮಾಡ್ಕೊಂಡಿರೋಣ ನಾವು. ಕೇವಲ ಇವತ್ತು ದೇಶದಲ್ಲಿ ರಾಮನು ಹುಟ್ಟಿದಂತಹ ಜಾಗದ ಬಗ್ಗೆಯೇ 50-60 ವರ್ಷಗಳ ಕಾಲ ನಾವು ಕಳೆದಿದ್ದೇವೆ ಅಲ್ವೇ? ರಾಮನು ಹುಟ್ಟಿರ್ತಕ್ಕಂಥ ಸ್ಥಳದ ಬಗ್ಗೆಯೇ ನಾವು ಇಷ್ಟು ಚರ್ಚೆ ಮಾಡಿರ್ಬೇಕಾಗಿದೆ ದೇಶದಲ್ಲಿ. ಮತ್ತೆ ದಿ ಕ್ವಶನ್ ಈಸ್ ವೆದರ್ ಇಟ್ ಈಸ್ ನೆಸೆಸರಿ ಅಂತಕ್ಕಂಥದ್ದು. ಈ ರೀತಿಯಾದಂತಹ ಇಶ್ಯೂಸ್ ಬೇಕಾ? ಇದಕ್ಕೆ ಬಿಟ್ಟು ಬೇರೆ ಇಶ್ಯೂಗಳು ಇಲ್ಲವಾ? ದೇಶಕ್ಕೆ ಬೇಕಾಗಿರ್ತಕ್ಕಂಥ ಇಂಥ ಇಶ್ಯೂಗಳು, ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಐ ಆಮ್ ಟೆಲಿಂಗ್, ದೇಶಕ್ಕೆ ಈ ರೀತಿಯಾದಂತಹ ಇಶ್ಯೂಗಳೇ ಪ್ರಧಾನವಾಗುತ್ತಾ? ಬೇರೆ ಇಶ್ಯೂಗಳಿದೆಯಾ? ಅದರ ಬಗ್ಗೆ ಗಮನ ಕೊಡಬೇಕಾ? ಸರ್ಕಾರಗಳ ಬಗ್ಗೆ ತಿಳ್ಕೋಬೇಕು. ಕೇವಲ ನಾವು ಇದನ್ನು ಪ್ರಚೋದನೆಗಳು ಮಾಡಿ ಪ್ರಚೋದನೆಗೆ ಪ್ರತಿ ಪ್ರಚೋದನೆ, ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಈ ರೀತಿಯಾದಂತಹ ವಿಷಯಗಳನ್ನು. ಯಾಕೆಂದರೆ ಭಾರತ ಅಂತಕ್ಕಂಥದ್ದೇ ಇದು ಸಂಕೀರ್ಣವಾದಂತಹ ದೇಶ. ತಿಳ್ಕೊಳ್ಳಿ, ಬಹಳ ಕಷ್ಟಪಟ್ಟು ಸ್ವಾತಂತ್ರ್ಯ ತಗೊಂಡಿದ್ದೇವೆ. ತಿಳ್ಕೊಳ್ಳಿ, ನಮ್ಮ ಮೇಲೆ ಎಷ್ಟು ಆಕ್ರಮಣಗಳಾಗಿದೆ 600 ವರ್ಷಗಳ ಹಿಂದೆ.
ಇವೆಲ್ಲವನ್ನು ತಿಳ್ಕೊಂಡು ಇವತ್ತು ಭಾರತವನ್ನು ಸಮಗ್ರ ಭಾರತವಾಗಿ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಇವತ್ತು ರಾಜಕೀಯ ಪಕ್ಷಗಳ ಮೇಲಿದೆ ಅಂತ ನಾನು ಹೇಳ್ತೀನಿ. ರಾಜೇಂದ್ರ ಸರ್, ಈಗ ನೀವು NGO ಅಥವಾ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆ ಅಂತ ಬಂದಾಗ ಅದು ರಿಜಿಸ್ಟರ್ ಆಗಲೇಬೇಕು ಅನ್ನುವಂಥ ಕಾನೂನು ನಮ್ಮಲ್ಲಿದೆ. ಬಟ್ RSSನವ್ರನ್ನ ಪ್ರಶ್ನೆ ಮಾಡಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ನಾವು ಒಂದು ಉದ್ದೇಶಕ್ಕೆ ಹಾಕಿ ಜನ ಗುಂಪು ಸೇರೋದು, ನಾವೆಲ್ಲೂ ಕೂಡ ಘೋಷಣೆ ಮಾಡ್ಕೊಳ್ಳಿಲ್ವಲ್ಲ ಸಂಘಟನೆಗಳು ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಮೇಡಮ್. ಇಲ್ಲಿ ಕೆಲವು ಆಂಬಿಗ್ಯೂಟಿಸ್ ಇದೆ. ಈಗ ಕಾನೂನುಗಳು ನಮ್ಮ ಮೂಗಿನ ನೇರಕ್ಕೆ ನಾನು ಇಂಟರ್ಪ್ರೇಟ್ ಮಾಡಬಹುದು, ಆದ್ರೆ ಇದರ ಅಂತಿಮವಾಗಿ ಇದನ್ನು ಫೈನಾಲಿಟಿ ಮಾಡ್ತಕ್ಕಂಥವ್ರು ಯಾರು? ಇದನ್ನು ಅಂತಿಮವಾಗಿ ಈ ದೇಶದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಯಾಕೆ ರಾಮ ಜನ್ಮಭೂಮಿ ಇದು ಸುಪ್ರೀಂ ಕೋರ್ಟ್ ಮಾಡ್ಲಿಲ್ವೇ? ಸಂವಿಧಾನ ಪೀಠ ಕೂತ್ಕೊಂಡು ಹೇಳಿ, ಲೆಟ್ ಇಟ್ ಡಿಫೈನ್ ನಾವು. ಆ ಪ್ರಶ್ನೆ, ಆ ಸಂಭವ, ಆ ಸಿಚುಯೇಷನ್ ಇವತ್ತು ದೇಶಕ್ಕೆ ಬಂದಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಓಕೆ ಕಶ್ಯಪ್ ಸರ್, ಲೀಗಲಿ ನಾವು ಹೋಗ್ತೀವಿ ಅಂತ ಆದರೆ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿರಲಿಲ್ಲ ಅಪ್ಪ, ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದ್ರಲ್ಲಿ ತಪ್ಪೇನಿರಲಿಲ್ಲ. ಯಾಕಿಷ್ಟು ಹಗ್ಗ ಜಗ್ಗಾಟ, ಯಾಕಿಷ್ಟು RSS ಬದ್ಧವಾಗಿಲ್ಲ? ನಾವು ಯಾವುದೇ ಸಂಘಟನೆಗಳಿಗಲ್ಲ, NGO ಅಲ್ಲ, ನಾವು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಪದೇ ಪದೇ ಅದನ್ನೇ ಹೇಳೋದು. ಒಂದು ಉದ್ದೇಶಕ್ಕೆ ಗುಂಪು ಸೇರ್ತೀವ್ರಿ, ನಾವು ಜನನ ಪ್ರವೋಕ್ ಮಾಡಲ್ಲ, ನಮ್ಮಿಂದ ಯಾವುದು ಬ್ಯಾಡ್ ಚಟುವಟಿಕೆಗಳು ದೇಶದಲ್ಲಿ ಆಗ್ತಾ ಇಲ್ಲ, ಮಾರಕ ಅಲ್ಲ RSS ಅನ್ನುವಂಥ ವಿಚಾರಗಳನ್ನ ಇಷ್ಟು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರಲಿಲ್ಲ ಒಂದು ರಿಜಿಸ್ಟರ್ ಆಗ್ಬಿಟ್ಟಿದ್ರೆ ಅಂತ. ಮೇಡಮ್, ಒಂದು ನಿಮಿಷ. ಸಂವಿಧಾನದ ಅರಿವಿನ ಕೊರತೆ ಇದ್ದಾಗ ಈ ಸಮಸ್ಯೆಗಳು ಬರ್ತವೆ. ಸಂವಿಧಾನದ ಅರಿವಿನ ಕೊರತೆ ಇದು. ಛೇದ ಸಂವಿಧಾನದ ಅದರಲ್ಲಿ 9C 1/C ಏನು ಹೇಳುತ್ತೆ? ಈ ವೆಟೆಡ್ ಇಂಟ್ರೆಸ್ಟ್ ಇರತಕ್ಕಂಥ ಒಂದು ತಂಡ, ಗುಂಪು, 4 ಜನ 5 ಜನ. ಈ ಕೆಳಗಡೆ ಕರ್ನಾಟಕದೊಳಗೆ ಸುಮಾರು ಗ್ರಾಮ ಭಾರತಗಳಿವೆ, ಬೇಕಾದಷ್ಟು ಹಳ್ಳಿಗಳಿವೆ. ಹಳ್ಳಿಗಳಲ್ಲಿ ಕೂಡ ವಿತೌಟ್ ರಿಜಿಸ್ಟ್ರೇಷನು, ವಿತೌಟ್ ನೋಟಿಫಿಕೇಶನ್ ಏನು ಕೂಡ ಒಂದು ಗುಂಪು ಮಾಡ್ಕೋತಾರೆ. ಯಾವುದು ಅದು ಮಹಿಳಾ ಸಂಘಟನೆ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆ ಆಗಿರ್ಬೋದು, ಅವು ಯಾವಕ್ಕೂ ಕೂಡ ಆಬ್ಲಿಗೇಟೆಡ್ ಬರೋದೇ ಇಲ್ಲ. RSS ಕೂಡ ನಮ್ಮ ಆಗಲೇನು ಒಂದು ಮಾತು ಹೇಳಿದೆ, ಏನಂತಂದರೆ ಒತ್ತು ಹೇಳಿದೆ ನಿಮಗೆ. ನೀವು ಮತ್ತು ಎವ್ರಿಬಡಿ ಎಲ್ಲರೂ ಕೂಡ ಏನಾಗ್ಬಿಡುತ್ತೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನು ಮುಳುಗೋಗ್ಬಿಡುತ್ತಾ, ಏನಾಗುತ್ತೆ ಅಂತ ಬರಲ್ಲ ಪ್ರಶ್ನೆ ಬರೋದು ಏನಂತ ನಮ್ಮ ಸ್ನೇಹಿತರು, ನಮ್ಮ ಸಹಮಿತ್ರರು ಹೇಳಿದ್ರು. ಹೊರಗಿನ ವಿದೇಶಕ್ಕೆ ಹೋದಾಗ ವಿದೇಶಿಯ ನೆಲದ ಕಾನೂನು ಬೇರೆ ಥರ ಇರುತ್ತೆ, ನಮ್ಮ ಕಾನೂನು ಬೇರೆ ಥರ ಇದೆ. ನಮ್ಮ ಕಾನೂನೊಳಗೆ ಏನು ಹೇಳುತ್ತಾ ಇದೆ ಅಂತ ಹೇಳಿದ್ರೆ, ಐ ಇಂಡಿವಿಜುವಲಿ ಐ ಕ್ಯಾನ್ ಮಾವ್ ಎ ಗ್ರೂಪ್ ವಿತ್ ಮೈ ಲೈಕ್ ಇಂಟ್ರೆಸ್ಟೆಡ್ ಪೀಪಲ್. ನಾನು ಅದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಏನಿಲ್ವೇ ಇಲ್ಲ, ನಾನು ಗುಂಪು ಮಾಡ್ಕೋಬೋದು. ಯಾವುದಾದ್ರು ಒಂದು ರಾಷ್ಟ್ರ ಸೇವೆನೋ, ದೇಶ ಸೇವೆನೋ, ಅಥವಾ ಏನೋ ಒಂದು ಸಮಥಿಂಗ್ ಐ ಕ್ಯಾನ್ ಸ್ಟಾರ್ಟ್. ಬೇಕಾದ್ರೆ ನನಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಅದು, ಇಷ್ಟೇ.